ಇನ್ನೊಬ್ರನ್ನ ಸೋಲ್ಸೋದು ಸುಲಭ, ಅದೇ ಅವ್ರನ್ನ ಗೆಲ್ಲೋದು ಬಹಳ ಕಷ್ಟ. ಅಯ್ಯೋ, ನಾನು ಏನು ಹೇಳ್ದೆ ಅಂತ ಬೆಕ್ಕಸ್ ಬೆರಗಾಗ್ತಾ ಇದ್ದೀರಾ? ಸಂಬಂಧ ಮುಚ್ಕೊಂಡಿದ್ದಷ್ಟು ಕಾಲ ಬಂಧನೇ, ಮುಕ್ತಿ ಸಿಕ್ಕಲಕ್ಕಂತಕ್ಕೋ. ಋಣನು ಬಂದ ಇದ್ರೇನೆ ಎಲ್ಲ ಸುತ್ಕೊಂಬರೋದು. ಅಯ್ಯೋ ಜೋಗಮ್ಮ, ಅದೇನ್ ಹೇಳ್ತಿದ್ಯಾ ನೀನು? ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಸ್ವಲ್ಪ ಅರ್ಥ ಆಗುವಾಗ ಹೇಳು. ಯಾವ ಸಂಬಂಧ, ಯಾವ ಋಣಾನ್ ಬಂದ? ಅಯ್ಯೋ ತಾಯಿ, ಈ ಪ್ರಪಂಚದಲ್ಲಿ ಎಲ್ರು ಒಬ್ರಿಗೊಬ್ರು ಸಂಬಂಧಿಕ್ರೆ. ಒಂದೊಂದು ಬಂಧ ನಮ್ ಜೊತೆ ಇದ್ರೆ ಇನ್ನೊಂದು ನೆರಳಿನ ತರ ಇರ್ತಕ್ಕಂತಕ್ಕೋ. ಆ ನೆರಳಿಗೆ ಕಪ್ಪ ಆವರಿಸಿದ ದಿನ ಜಾನು, ನನಗ್ಯಾಕೋ ಇದು ಸರಿ ಕಾಣಿಸ್ತಿಲ್ಲಮ್ಮ. ಯಾಕತ್ತೆ, ಏನಾಯ್ತು? ನಿಮ್ಮಪ್ಪ ಇಷ್ಟು ಬೇಗ ಇಷ್ಟು ಸುಲಭವಾಗಿ ಒಪ್ಕೊಂಡಿರೋದನ್ನ ನೋಡಿದ್ರೆ ನನಗೇನೋ ಅನುಮಾನ ಬರ್ತಾ ಇದೆ. ಅಣ್ಣನ ಸ್ವಭಾವ ನಿನ್ಗೆ ಗೊತ್ತಲ್ವಾ ಜಾನು? ಸಿಂಧು ಅಂದ್ರೆ ಅವನಿಗೆ ಪಂಚ ಪ್ರಾಣ ಇದ್ದ ಹಾಗೆ. ಅಂಥವನು ಆಲ್ ಆಫ್ ಎ ಸಡನ್ ಅವಳ ವಿರುದ್ಧ ಹರಾಜಿಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾನೆ ಅಂತಂದ್ರೆ ಡೌಟ್ ಬರಲ್ವಾ? ನೀವ್ ಹೇಳ್ತಿರೋದು ಸರಿ ಇದೆ ಅತ್ತೆ, ಆದ್ರೆ ಡ್ಯಾಡ್ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತಿಲ್ಲ. ಆದ್ರೂ ದಿನ ಇಷ್ಟಿಷ್ಟಾದ್ರೂ ಬದಲಾದ್ರೆ ಸಾಕು ಅಂತ. ಜಾನು, ಆದ್ರೂ ನಾವೀ ವಿಚಾರವಾಗಿ ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ಬೇಕಾಗತ್ತೆ. ನಿಮ್ ಡ್ಯಾಡ್ನ ಕರ್ಕೊಂಡು ಹೋಗಿ ಟೆಂಡರ್ನ ಗೆದ್ದು ಬರೋದು ಒಂಥರ ಆದ್ರೆ, ಅವ್ರನ್ನ ಕರ್ಕೊಂಡು ಹೋಗಿ ಸೋತ್ ಬಂದ್ರಂತೂ ಅದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲ ಜಾನು. ಸೋತ್ ಬರೋದಾ? ಸಾಧ್ಯನೇ ಇಲ್ಲ ಅತ್ತೆ. ಸಾಧ್ಯ ಇದೆ ಜಾನು. ಒಂದ್ ವೇಳೆ ಅಣ್ಣಂಗೆ ಸಿಂಧು ಮುಖ ನೋಡಿ ಮನಸ್ ಕರಗ್ಬಿಟ್ರೆ, ಅಥವಾ ಅವಳನ್ನೇ ಗೆಲ್ಲಿಸ್ಬೇಕು ಅಂತ ಅಣ್ಣನೇ ಈ ಆಟದಿಂದ ಹಿಂದೆ ಸರಿದ್ಬಿಟ್ರೆ, ನಮ್ಮ ಮರ್ಯಾದೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡು. ಹೌದು, ಡ್ಯಾಡ್ ಏನಾದ್ರೂ ಅತ್ತೆ ಹೇಳ್ದಂಗ್ ಮಾಡ್ಬಿಟ್ರೆ ಇಡೀ ಪ್ಲಾನೇ ಉಲ್ಟಾಕ್ಬಿಡುತ್ತೆ. ಈ ಜೋಗ ಒಂದ್ ಮಾತು ಯಾವಾಗ್ಲೂ ಹೀಗೆ ಒಗಟಿನ ಥರ. ಏನೋ ಒಂದು ಹೇಳ್ತಾಳೆ, ಆದ್ರೆ ಅದು ತುಂಬಾ ದಿನಗಳಾದ್ಮೇಲೆ ನಮ್ಗೆ ಅರ್ಥ ಆಗತ್ತೆ. ನೋಡಿ, ಇವತ್ತು ನಿಮ್ ದಿನ, ನೀವು ಚೆನ್ನಾಗಿ ಎಂಜಾಯ್ ಮಾಡ್ಬೇಕು. ಇಷ್ಟೊತ್ತು ಕಣ್ಣೀರ್ ಹಾಕಿದ್ ಸಾಕು. ಈಗ್ಲಾದ್ರೂ ಮದ್ವೆ ಆಗಿರೋ ಹೊಸ ಜೋಡಿಗಳ ತರ ಖುಷಿಯಾಗಿರ್ಬೇಕು, ಆಯ್ತಾ? ಬಹುಶಃ ನನ್ನ ಅಕ್ಕನ ಜೊತೆ ಬಿಟ್ಟು ನಿಮ್ ಹತ್ರನೇ ಅನ್ಸುತ್ತೆ ನಾನಿಷ್ಟು ಕ್ಲೋಸ್ ಆಗಿದ್ದು. ನನಗೂ ಅಷ್ಟೆ. ತುಂಬಾ ವರ್ಷಗಳಾದ್ಮೇಲೆ ನನ್ಗೊಬ್ಬ ಒಳ್ಳೆ ಫ್ರೆಂಡ್ ಸಿಕ್ಕಿದ್ರು ಅಂತ ತುಂಬಾನೇ ಖುಷಿ ಆಗ್ತಿದೆ. ಹಾಗಿದ್ರೆ ಈ ಫ್ರೆಂಡ್ ಮಾತ್ ಕೇಳ್ತೀರಾ ಅಲ್ವಾ? ಡೆಫಿನೆಟ್ಲಿ. ಹಾಗಿದ್ರೆ ನೀವು ಮತ್ತೆ ಶರತ್ತು ನಮ್ಮ ಮನೆಗ್ ಬರ್ಬೇಕು. ಖಂಡಿತ ಬರ್ತೀವಿ. ಬರೋದಷ್ಟೇ ಅಲ್ಲ, ನಿಮ್ಗೆ ಮಗು ಆಗೋ ಸುದ್ದಿನೂ ಕೇಳಿಸ್ಕೊಂಡೆ ನೀವು ಊರಿಗೆ ವಾಪಸ್ ಬರ್ಬೇಕು. ನಿಮ್ಗೆ ನೋವಾಗ್ಲಿ ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ. ಬೆಂಗಳೂರಲ್ಲಿ ಇಂಥ ಸಮಸ್ಯೆಗಳಿಗೆ ಅಂತಾನೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿವೆ. ಫೇಮಸ್ ಸರ್ಜನ್ಸು, ಸ್ಪೆಷಲಿಸ್ಟ್ಸ್ ಎಲ್ಲ ಇದ್ದಾರೆ.
ಅವ್ರ ಹತ್ರ ನೀವ್ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮ್ ಮಡಿಲು ಖಂಡಿತವಾಗ್ಲೂ ತುಂಬುತ್ತೆ.